यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಿನ್ನೆ ಯುಗಾದಿಯ ಪ್ರಯುಕ್ತ ಶ್ರೀಮಠದಲ್ಲಿ ಪಂಚಾಂಗ ಶ್ರವಣ. ಹಲವಾರು ದೇವಸ್ಥಾನಗಳಲ್ಲಿ ಯುಗಾದಿಯ ಸಂಭ್ರಮ. ರೇವತಿ ನಕ್ಷತ್ರದ ಪ್ರಯುಕ್ತ ಮೇಲುಕೋಟೆಯ ವರಾಹಸ್ವಾಮಿಯವರಿಗೆ ವಿಶೇಷ ಪೂಜೆ. ಈಗ ಸಮಾಚಾರದ ವಿವರಗಳು. ನಿನ್ನೆ ಸಂಜೆ ಪರಮಪೂಜ್ಯ ಶ್ರೀ ಶ್ರೀಜಿಯರ್ ಸ್ವಾಮಿಯವರು ಮಲ್ಲೇಶ್ವರಂನ 5ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀಕಂಠೇಶ್ವರ ಭವನದಲ್ಲಿ ಶ್ರೀರಾಮಭಕ್ತ ಸಭಾ ಅವರು ಆಯೋಜಿಸಿದ್ದ ತಮ್ಮ 120ನೇ ವರ್ಷದ ಶ್ರೀರಾಮೋತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಶ್ರೀ ಶ್ರೀಜಿಯರ್ ಸ್ವಾಮಿಯವರು ಪರಾಭವನಾಮ ಸಂವತ್ಸರವನ್ನು ಪರ ಅಭಯ ಸಂವತ್ಸರ ಎಂದು ಹೇಳಿ ಎಲ್ಲರಿಗೂ ಅಭಯ ನೀಡಿ ಶ್ರೀ ಭದ್ರಾಚಲ ರಾಮದಾಸರ ಹಾಗೂ ಹನುಮಂತನ ಪರಮೋತ್ಕೃಷ್ಟ ಭಕ್ತಿಯನ್ನು ಸ್ಮರಿಸಿದರು. குங்குமலே கரும் குழலாள் கோசலை தன் கூல மரலாய் தங்கு பெரும் புகழ் ஜனகன் திருமருகாதாசரதி கங்கையிலும் தீர்த்தமலே கணபுரத்தின் கருமணியே எங்கள் குலத்தின் நமுதே ராகவனே தாலே ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾನ್ ಅಂತರ್ಜರಮಶೀಷಣತೆ. ಎಲ್ಲ ರಾಮ ಭಕ್ತರಿಗೆ ನವ ಸಂವತ್ಸರ ಪರಾಭವನಾಮ ಸಂವತ್ಸರದ ಆತ್ಮೀಯವಾದಂತಹ ಶುಭ ಹಾರೈಕೆಗಳು. ಈ ಸಂವತ್ಸರ ಅತ್ಯಂತ ವಿಶೇಷವಾದಂತಹ ಸಂವತ್ಸರ, ಶ್ರೇಷ್ಠವಾದಂತಹ ಸಂವತ್ಸರ. ಸಂವತ್ಸರದ ಮೊದಲನೆಯ ದಿವಸದ ಈ ಸಂಧ್ಯೆಯಲ್ಲಿಯೇ ಪ್ರಭು ರಾಮಚಂದ್ರನ ಉತ್ಸವವನ್ನು ನೀವೆಲ್ಲ ಸೇರಿ ಇಲ್ಲಿ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಶ್ರೇಷ್ಠವಾದಂಥದ್ದು, ಉತ್ತಮವಾದಂತಹ ಸೇವೆ ಏನಾದರೂ ಇದೆಯಾ? ಅದಿಲ್ಲ. 120 ವರ್ಷಗಳ ದೀರ್ಘ ಪಯಣ ಮಹಾನುಭಾವರನ್ನು ಇಲ್ಲಿ ಸ್ಮರಿಸಿದೆ. ಈ ಸಂಖ್ಯೆಯಲ್ಲಿ ಸುಬ್ಬರಾಯವ್ರನ್ನ ಅವರು ಸಾಧಾರಣವಾದಂತಹ ಕಾಂಪೌಂಡರ್ ಆಗಿದ್ದವು. ಪ್ರಭು ರಾಮಚಂದ್ರ ಅವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಈ ರಾಮಭಕ್ತ ಸಮಾಜವನ್ನು, ಸಭೆಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷಗಳು, ಎಷ್ಟು ಭಕ್ತರು ಈ ಉತ್ಸವದಲ್ಲಿ ಕಾಯ್ಕೊಂಡಿದ್ದಾರೆ. ಅವರ ಶುಭವಾದಂಥ ಮನಸ್ಸು, ಹೃದಯನ ಮನಸ್ಸು ಅವರು ಅಲ್ಲಿ ಸ್ಮರಿಸಿದ್ದನ್ನು ಅವರ ಕುಟುಂಬ ವರ್ಗದವರೆಲ್ಲ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವರ ಭಕ್ತಿ, ಶ್ರದ್ಧೆ, ರಾಮನ ಅನುಗ್ರಹ ಇದೆಲ್ಲವೂ ಕಾರಣ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ಯುಗಾದಿಯ ಸಂಭ್ರಮ. ನಮ್ಮ ಶ್ರೀಮಠದಲ್ಲಿ 100 ಭಕ್ತರು ಬೆಳಗ್ಗೆಯಿಂದ ಬಂದು ಕಂತು ಬರಬೇಕು ಅಂತ ಹೇಳೋಲ್ಲ ಆಯಿತು. ನಿನ್ನೆ ಚಾಂದ್ರಮಾನ ಯುಗಾದಿಯ ಪ್ರಯುಕ್ತ ಶ್ರೀಮಠದ ಕುಟೀರದಲ್ಲಿ ಸಂಜೆ ಪರಮಪೂಜ್ಯ ಶ್ರೀ ಶ್ರೀಜಿಯರ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಪಂಚಾಂಗ ಶ್ರವಣ ಹಾಗೂ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಶ್ರೀ ಶ್ರೀನಿವಾಸನಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಶ್ರೀಜಿಯರ್ ಸ್ವಾಮಿಯವರು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಿ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರಿದರು. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ.
शरणागतं कृष्ण। ಈಗ ಒಂದು ಪುಟ್ಟ ವಿರಾಮ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುನಾರಾಯಣಪುರ ಮೇಲುಕೋಟೆಯಲ್ಲಿ ನಿನ್ನೆ ಯುಗಾದಿಯ ಪ್ರಯುಕ್ತ ಶ್ರೀ ಶೆಲ್ವಪಿಳ್ಳೆಯವರಿಗೆ ಅಭಿಷೇಕವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶೆಲ್ವಪಿಳ್ಳೆ ಸ್ವಾಮಿಯವರಿಗೆ ಪುರಪ್ಪಾಡು ನಡೆಯಿತು. ನಂತರ ಪಂಚಾಂಗ ಶ್ರವಣ ನಡೆಯಿತು. ಜಯ ಜನಾರ್ದನ ಚೆಲುವ ನಾರಾಯಣ, ಮೇಲುಕೋಟೆಯ ಸ್ವಾಮಿ ಪಾಪ ಭಂಜನ. ಜಯ ಜನಾರ್ದನ ಚೆಲುವ ನಾರಾಯಣ, ಮೇಲುಕೋಟೆಯ ಸ್ವಾಮಿ ಪಾಪ ಭಂಜನ. ಗರುಡ ವಾಹನ ಸ್ವಾಮಿ ಲಕ್ಷ್ಮೀ ರಮಣ, ನಯನ ಮೋಹನ ಸ್ವಾಮಿ ಜನ್ಮ ಪಾವನ. ಜಯ ಜನಾರ್ದನ ಚೆಲುವ ನಾರಾಯಣ, ಮೇಲುಕೋಟೆಯ ಸ್ವಾಮಿ ಪಾಪ ಭಂಜನ. ಜನಾರ್ದನ ಚೆಲುವ ನಾರಾಯಣ, ಮೇಲುಕೋಟೆಯ ಸ್ವಾಮಿ ಪಾಪ ಭಂಜನ. ಗರುಡ ವಾಹನ ಸ್ವಾಮಿ ಲಕ್ಷ್ಮೀ ರಮಣ, ನಯನ ಮೋಹನ ಸ್ವಾಮಿ ಜನ್ಮ ಪಾವನ. ಜಯ ಜನಾರ್ದನ ಚೆಲುವ ನಾರಾಯಣ, ಮೇಲುಕೋಟೆಯ. ಶ್ರೀರಂಗದಲ್ಲಿ ಶ್ರೀ ನಂಪೆರುಮಾಳ್ ಸನ್ನಿಧಿಯಲ್ಲಿ ನಿನ್ನೆ ಚಾಂದ್ರಮಾನ ಯುಗಾದಿಯ ಪ್ರಯುಕ್ತ ಶ್ರೀ ಕೂರತ್ತಾಳ್ವಾರ್ ಅವರ ವಂಶಸ್ಥರಾದ ಹಾಗೂ ಶ್ರೀರಂಗಂ ದೇವಸ್ಥಾನದ ಪುರೋಹಿತರಾದ ಶ್ರೀ ವೇದವ್ಯಾಸ ಭಟ್ಟರ್ ಅವರಿಂದ ಪಂಚಾಂಗ ಶ್ರವಣ ನಡೆಯಿತು. ಈಗ ಒಂದು ಪುಟ್ಟ ವಿರಾಮ. கற்பாராமதிரானையல்லால் மற்றும் கற்பரோ உற்பா முதல புல்லெரும்பாதி குன்றின்றியே நற்பாலையோதியில் வாழும் சராச்சரம் முற்றவும் நற்பாலை குய்த்தனன் நான் முகனார் பெற்ற நாட்டுள்ளே
கற்பராமபிரானை எல்லார் மற்றும் கற்பரோ புற்பா முதலா புல்லெரும்பாது ஒன்றின்றியே நட்பாலயோதியில். எம்பெருமானை அனுபவிக்க வேண்டும் என்று ஆழ்வாருக்கு ஆசை இருந்தால் தாமான தன்மையிலே அனுபவிக்க வேண்டியதுதானே? எதற்காக இந்த ஸ்திரீ பாவனையை ஏறிட்டு கொள்ள வேண்டும்? எம்பெருமானை அனுபவித்த ஒரு பரவசத்தினாலே தன்னிடையே ஏற்படுகின்றன என்பதை நாம் முதலிலே புரிந்து கொள்ள வேண்டும். தன்னை ஒரு பெண்ணாக ஆழ்வார் உணர ஆரம்பிக்கிறார், நாயகியாக. எப்படி பெண்ணாக உணர ஆரம்பிக்க முடியும் அப்படின்னு கேட்டால், இப்போ எம்பெருமானுடைய தன்மையும் இந்த ஜீவாத்மாவனுடைய தன்மையும் நாம் யோசித்து பார்க்க வேண்டும். இந்த ஆண் பெண் அப்படின்ற பேதம் நாம் பார்க்கக்கூடிய லோகத்திலே நாம் பார்க்கக்கூடிய இந்த லௌகிகமான பேதம் இது சரீரத்தை உத்தேசித்து வந்திருக்கிறது. இந்த சரீரத்தை கொண்டவன் ஆண், இந்த மாதிரியான சரீரத்தை கொண்டவள் பெண் என்று நாம் இப்படித்தான் அது லௌகிகமாக நாம் பிரித்து பார்க்கிறோம். ஆனால் அந்த சரீரத்துக்கு உள்ளே இருக்கக்கூடிய ஜீவாத்மா, அந்த ஜீவாத்மாவினுடைய தன்மையை ஆராயுங்கால், அந்த ஜீவாத்மாவினுடைய ஸ்வரூபத்தை நோக்குங்கால், ஸ்வரூபம்னு சொல்லுவா, அது தன்மை. அந்த தன்மையை பார்த்தால் அது இயற்கையாகவே பெண் தன்மை உடையதாய் அமைந்திருக்கின்றது. இந்த ஜீவாத்மாவை சேஷமாக கொண்டிருக்கக்கூடிய பரமாத்மா இருக்கிறானே, அவன் இயற்கையாகவே ஆண் தன்மை உடையவன், புருஷோத்தமன் என எம்பெருமானுக்கு அந்த திருநாமத்தை எல்லாம் சொல்கிறோமே. அப்போ புருஷோத்தமன் ஆகிய எம்பெருமானுடைய அந்த பேராண்மைக்கு முன்னால் ஜீவாத்மாக்கள் எல்லாம் இயற்கையாகவே பெண் தன்மை உடையன என்று சாஸ்திரங்கள் கூறுகின்றன. ஸ்திரீ பிராயம் இதர சர்வே என்று சாஸ்திரங்கள் கூறுகின்றன. श्रीमते रामानुजाय नमः। श्रीमते रामानुजाय नमः। ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ವೇಲಾಪುರಿ ಬೇಲೂರಿನಲ್ಲಿ ನಿನ್ನೆ ಯುಗಾದಿಯ ಪ್ರಯುಕ್ತ ಶ್ರೀ ಚೆನ್ನಕೇಶವ ಸ್ವಾಮಿ ಹಾಗೂ ಸೌಮ್ಯನಾಯಕಿ ತಾಯಾರವರಿಗೆ ಸ್ವರ್ಣಕವಚವನ್ನು ಧರಿಸಲಾಗಿತ್ತು. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಭಗವಂತ ಹಾಗೂ ತಾಯಾರವರನ್ನು ಈಗ ದರ್ಶಿಸೋಣ. ರೇವತಿ ನಕ್ಷತ್ರದ ಪ್ರಯುಕ್ತ ಇಂದು ಮೇಲುಕೋಟೆಯ ವರಾಹ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಗೋಷ್ಠಿ ಶಾತುಮೊರೆ ನೆರವೇರಿತು. ಬೆಂಗಳೂರು ಸಮೀಪವಿರುವ ರಾಮನಗರದಲ್ಲಿ ಯುಗಾದಿಯ ಪ್ರಯುಕ್ತ ಶ್ರೀ ಸೀತಾಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರಮೂರ್ತಿಯವರಿಗೆ ಮೊನ್ನೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ದರ್ಶನ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಳಂ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಳಂ. ಶ್ರೀರಂಗಂನ ವೆಳಿ ಆಂಡಾಳ್ ಸನ್ನಿಧಿಯಲ್ಲಿ ಯುಗಾದಿಯ ಪ್ರಯುಕ್ತ ಶ್ರೀ ಆಂಡಾಳ್ ನಾಚಿಯಾರ್ ಅವರಿಗೆ ವಿಶೇಷ ಅಲಂಕಾರವಾಗಿ ಆರತಿ ನಡೆಯಿತು. ಬನ್ನಿ ಈಗ ಆ ದಿವ್ಯ ಸೇವೆ ಕಾಣೋಣ.
உடனே பெய்து முழங்கை வழி வர கூடியிருந்து குளிர்ந்தேலோரும் பாவாய் கூடியிருந்து குளிர்ந்தேலோரும் பாவாய். ಶ್ರೀಪೆರುಂಬೂದೂರಿನಲ್ಲಿ ಶ್ರೀ ಆದಿಕೇಶವ ಪೆರುಮಾಳ್ ಹಾಗೂ ಸ್ವಾಮಿ ರಾಮಾನುಜರಿಗೆ ಯುಗಾದಿಯ ಪ್ರಯುಕ್ತ ವಿಶೇಷ ಪುರಪ್ಪಾಡು ನಡೆಯಿತು. ಬನ್ನಿ, ಭಗವಂತನ ಹಾಗೂ ಆಚಾರ್ಯರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗೋಣ. எப்பொழுதும் யதிராசன் வடிவழகு என் இதய துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிரே இல்லை எனக்கெதிரே இல்லை எனக்கெதிரே. ಒಂದು ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ವಿಂಜಿಮೂರು ಶ್ರೀಪತಿ ಸಂಪತ್ ಸ್ವಾಮಿಯವರಿಂದ ಪೆರಿಯ ತಿರುವಂದಾದಿಯ 41ರಿಂದ 50 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಶನಿವಾರದ ಪಂಚಾಂಗ: ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತೃತೀಯ, ಅಶ್ವಿನಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.